ಹಾಯ್ ಫ್ರೆಂಡ್ಸ್, ಹೇಮರಘು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ರಘು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಇದು ವಾಶ್ ಬೇಸನ್ನ, ವಾಶ್ರೂಮ್ ಇದು ಮುಖ ತೊಳೆಯೋಕ್ಕೆ ಸಿಂಕಲ್ಲಿ. ಹಾಗೆ ಸುಮ್ಮನೆನಾ? ಓಕೆ. ಎಲ್ಲ ಒಂದೇನೋ ಪೂಜೆ ಇದೆಯಂತೆ. ಬೇಡ, ಅದು ಬೇಡ ರಘು, ಅದು ಬೇಡ. ಬೇರೆ ಟವಲ್ ಎಲ್ಲ ಅವ್ರ ಫ್ರೆಂಡ್ ಮನೆ ಪೂಜೆ ಇದೆಯಂತೆ. ಯಾಕೆ ಉರಿ ಬಂತು ಅಂತ ಹೇಳಿದ್ರೆ, ಇವತ್ತು ಸ್ವಲ್ಪ ಬಿಸಿಲಿದೆಯಲ್ವಾ, ಹಂಗಾಗಿ ಧನಿಯಾ ಮೆಣಸಿನ್ಕಾಯಿ ಒಣಗಾಕಿದ್ದೀವಿ. ಒಣಗಾಕಿ ಸ್ವಲ್ಪ ಖಾರದ ಪುಡಿ, ಮಟನ್ ಸಾರು ಪುಡಿ ನಾವು ಸಪ್ರೇಟ್ ಮಾಡಿಸ್ತೀವಿ. ಅದಕ್ಕೆ ಮಾಡಿಸೋಣ ಅಂತ. ಮತ್ತು ಬಟ್ಟೆ ಹಾಕಿದ್ದೀನಿ, ಕಂಬಳಿ ಒಗೆದು ಹಾಕಿದ್ದೀನಿ. ಸೊ ಬಿಸಿಲಿದ್ದ ಕೆಲಸ ಮಾಡ್ಕೊಳ್ಳೋಣ ಅಂತ. ಅದು ಮುಟ್ಬಿಟ್ಟಿದ್ದಾರೆ ಪಾಪ. ಇವಾಗ ನಾನು ಹಂಗೆ ಮಠಕ್ಕೆ ಹೋಗ್ತೀನಿ ಅಂದೆ, ಹಂಗಾಗಿ ಪಾರಿವಾಳ ಇದೆ. ಪಾರಿವಾಳ ಬಂದೆಲ್ಲಿ ಧನಿಯಾ ತಿನ್ಬಿಡುತ್ತೆ ಅಂತ ಧನಿಯಾ ತಂದು ಒಳಗಿಟ್ಟಿದ್ದಾರೆ. ನಾವು ಬಂದು ಮತ್ತೆ ಹಾಕೊಳ್ಳೋಣ ಅಂತೇಳಿ. ಅದಕ್ಕೆ ಪಾಪ ಮುಖ ಎಲ್ಲ ಉರಿತೈತೆ. ಎಲ್ಲ ಪಾರಿವಾಳಗಳಲ್ಲಿ ಕೂತಿದೆ ನೋಡಿ, ಎಲ್ಲ ನೋಡ್ತಾ ಕೂತಿದೆ. ನಾವೇನಾರು ಈಗ ಲಾಕ್ ಮಾಡ್ಕೊಂಡು ಹೋದರೆ ಖಂಡಿತ ಅದು ಬಂದು ಭಯ ಹಾಕ್ಬಿಡುತ್ತೆ. ಈ ಮೆಣಸಿನ್ಕಾಯಿ ತಿನ್ನಲ್ಲ ಅನ್ಕೊತೀನಿ, ಖಾರ ನಮಗೆ ಮುಟ್ಟಿರೋಷ್ಟು ಖಾರ ಇರುತ್ತೆ, ಅದು ತಿನ್ನಲ್ಲ ಅಂತ ಅನಿಸುತ್ತೆ. ಹಂಗಾಗಿ ಕಡಲೆಕಾಳು ಒಳಗಿಟ್ಬಿಡ್ಬೇಕು. ಸುಮ್ಮನೆ ತಿಂದೆಲ್ಲ ವೇಸ್ಟ್ ಮಾಡುತ್ತೆ. ತಿಂದರೆ ಪರವಾಗಿಲ್ಲ, ಎಲ್ಲ ವೇಸ್ಟ್ ಮಾಡುತ್ತೆ, ತಿನ್ನಲ್ಲ ಮಾಡಲ್ಲ. ಹಾಗಾಗಿ ನಾನು ಹಂಗೆ ಮಠಕ್ಕೆ ಹೋಗ್ತೀನಿ. ಅವ್ರಂಗೆ ಫ್ರೆಂಡ್ ಮನೇಲಿ ಪೂಜೆ ನಮ್ಮ ಏರಿಯಾದಲ್ಲೇ ಒಂದು 10 ನಿಮಿಷ ಅಂತ ಹೇಳಿದ್ರು. ನಾನು ಅಷ್ಟು 10 ನಿಮಿಷದಷ್ಟರಲ್ಲಿ ಮಠಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ಹಂಗಾಗಿ ಇಬ್ಬರು ಹೋಗ್ತಾ ಇದ್ದೀವಿ ಈಗ. ಅಲ್ಲವರೆಗೂ ಏನರಾಗ ಹಚ್ಕೊಳ್ತಾ ಇದೆಯಾ ಮುಖಕ್ಕೆ? ಇದು ಗಂಡಸ್ರದ್ದು 50-50. ಇದು ಎಂಥದ್ದು ಎಂಥದ್ದು? ಸನ್ಸ್ಕ್ರೀನ್, ಬಿಸಿಲಿಗೆ ಹಾಕೊಳ್ಳೋದು. ಬಿಸಿಲಿಗೆ ಸನ್ಸ್ಕ್ರೀನ್ ಹಚ್ಕೋತಾ ಇರೋದಾ? ನಾನು ಅದು ಹಚ್ಕೊಂಡೇ ಇಲ್ಲ ರಘು. ನೀ ಹಚ್ಕೊಬೇಡ ನೀನು. ಹೌದಾ? ಬೇಗ ಖಾಲಿ ಮಾಡ್ಬಿಡ್ತೀನಿ ನಿನ್ನ ಕೈಲಿ ಕೊಟ್ಟರೆ ಅದನ್ನು. ಅದಕ್ಕೆ ನಾನು ತೋರಿಸೋಣ. ಆಯ್ತು, ಹಚ್ಕೊಳಪ್ಪ, ಪರವಾಗಿಲ್ಲ. ಬೇಗ ಬೇಗ ಬಾಪ ಹೋಗ್ಬಿಡೋಣ, ಟೈಮ್ ಆಗುತ್ತೆ. ಇನ್ನು ಬಿಸಿಲು ಹೊಟ್ಟೋಗ್ಬಿಡುತ್ತೆ. ಬಿಸಿಲು ಹೊಟ್ಟೋಗ್ತದ? ಎಲ್ಲಿಗೂ ಹೋಯ್ತಲ್ಲ, ಅಲ್ಲೇ ಐತಲ್ಲ. ಬಂದು ಧನ್ಯ ಒಣಗಾಕ್ಬೇಕು ಮತ್ತೆ. ಹಾಗೆ ಬಿಸಿಲು ತುಂಬ ಚೆನ್ನಾಗಿದೆಯಲ್ಲ ಅಂತೇಳಿ, ಅಂದರೆ ಖಾರದ ಪುಡಿ ಮಾಡಿಸ್ಕೊಳ್ಳೋಣ ಅಂಥೇಳಿ ಎಲ್ಲ ಉರಿತಾ ಇದ್ದೀವಿ. ತುಂಬ ಬಿಸಿಲಿತ್ತು. ಮತ್ತೇನಪ್ಪ ಅಂತ ಹೇಳಿದ್ರೆ, ನಾವು ಬೇಳೆ ಸಾಂಬಾರಿಗೆ ಬೇರೆ ಮಾಡ್ತೀವಿ, ಮತ್ತು ನಾನ್ ವೆಜ್ ಸಾಂಬಾರಿಗೆ ಬೇರೆ ಮಾಡ್ತೀವಿ. ಹಾಗಾಗಿ ಬೇಳೆ ಸಾಂಬಾರು ಪುಡಿ ನಮ್ಮಮ್ಮ ಈಗ 1-1.5 ತಿಂಗಳಿಂದ ಬಂದು ಬೇಳೆ ಸಾಂಬಾರು ಪುಡಿ ಮಾಡಿಕೊಟ್ಬಿಟ್ಟು ಹೋದರು. ಇದನ್ನು ಮಾಡ್ಕೊಡ್ತೀನಿ ಅಂತಲೇ ಹೇಳಿದ್ರು. ಬಟ್ ಅದೇ ನಾನು ಇನ್ನೊಂದಿನ ಮಾಡ್ಕೊಳ್ತೀನಿ ಬಿಡಿ, ತುಂಬ ಈಸಿ ಇದೆಯಲ್ಲ ಅಂತ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಇನ್ನೇನು ಮಳೆ ಸ್ಟಾರ್ಟ್ ಆಗುತ್ತೆ. ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಖಾರದ ಪುಡಿ ಮಾಡ್ಸೋಕ್ಕೆ ಚೆನ್ನಾಗಿರಲ್ಲ. ಮತ್ತು ಹಾಗೆ ತುಂಬ ಬಿಸಿಲಿತ್ತು. ಹಾಗಾಗಿ 1 ದಿನ 2 ದಿನ ಒಣಗಾಕ್ಬಿಟ್ಟು ಮಾಡಿಸ್ದೆ. ನಮ್ಮ ಯಜಮಾನರು ಮನೇಲಿದ್ದರು. ನನಗೆ ಹುರಿದು ತುಂಬ ಘಾಟ್ ಆಗುತ್ತೆ ಅಂತೇಳಿ ನಾನೇ ಹುರ್ಕೊಡ್ತೀನಿ ಬಿಡು ಅಂತ ಅವರೇ ಸುಮ್ಮನೆ ಸ್ವಲ್ಪ ಯಾಕಂದರೆ ತುಂಬ ಚೆನ್ನಾಗಿ ಒಣಗಿಸಿದ್ರಿಂದಾಗಿ ಜಾಸ್ತಿ ಉರಿಯೋದು ಅವಶ್ಯಕತೆ ಇರಲ್ವಲ್ಲ. ಹಾಗಾಗಿ ಹುರ್ಕೊಂಡು ಈ ಅರ್ಶಿನ ಕೊಂಬಿರುತ್ತೆ ನೋಡಿ, ಅದನ್ನು ಮಾತ್ರ ಬಿಸಿ ಇರಬೇಕಾದ್ರೆ ಕುಟ್ಬಿಡ್ಬೇಕು. ತಣ್ಣಗಾದರೆ ಅದು ಪುಡಿ ಆಗೋಲ್ಲ. ಮತ್ತು ಮಿಲ್ಗೆ ಹಾಕ್ಬೇಕಾದ್ರೆ ತೊಂದರೆ ಆಗುತ್ತೆ ಅಂತೇಳಿ ಸ್ವಲ್ಪ ಅರ್ಧಂಬರ್ಧ ಕುಟ್ಕೊಂಡು ತೊಗೊಂಡು ಹೋದ್ವಿ. ಮಿಲ್ ಕೂಡ ಮಾಡಿಸ್ಕೊಂಬಂದು ಅದನ್ನ ಹಾರಾಕಿ ಎಲ್ಲ ತಣ್ಣಗಾದಮೇಲೆ ಡಬ್ಬಿಗೆ ತುಂಬ್ಕೋಬೇಕು. ಇದು ನಾವು ಮನೆಗೆ ಯೂಸ್ ಮಾಡಲಿಕ್ಕೆ ಅಂತ ಒಂದು ಟಪ್ಪರ್ವೇರ್ ಡಬ್ಬಿಗೆ ಹಾಕ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿದ್ದನ್ನ ಸ್ಟೀಲ್ ಬಾಕ್ಸ್ನ ಅದನ್ನ ನೀಟಾಗಿ ಸ್ವಲ್ಪನೂ ಕೂಡ ಒದ್ದೆ ಇಲ್ದಿದಂಗೆ ನೀಟಾಗಿ ತುಂಬಿ ಟೈಟಾಗಿ ಅದಕ್ಕೆ ಒಂದು ನ್ಯೂಸ್ ಪೇಪರ್ ಹಾಕಿ ಮುಚ್ಚಿದ್ರೆ 1 ವರ್ಷ ಆದರೂ ಕೂಡ ಏನೂ ಆಗೋಲ್ಲ ಫ್ರೆಂಡ್ಸ್. ನಾನು ಹೀಗೆ ವರ್ಷಕ್ಕೊಂದ್ಸಲಿ ಬೇಳೆ ಸಾಂಬಾರು ಪುಡಿ, ಮಟನ್ ಅಂದರೆ ನಾನ್ ವೆಜ್ಜಿಗೆ ಮಾಡೋ ಹಾಕೋಂಥ ಪುಡಿ ಸಪ್ರೇಟ್ ಮಾಡಿಸ್ಕೊತೀವಿ. ಕೆಲವರು 2 ಒಟ್ಟಿಗೆ ಮಾಡಿಸ್ಕೊತಾರೆ. ನಮ್ಗೆ ಅವಾಗಿಂದನೂ ರೂಢಿ. ಹೀಗೇ ಬೇರೆನೇ ಮಾಡಿಸ್ಕೊಳ್ಳೋದು. ಬೇಳೆ ಸಾಂಬಾರು, ತರಕಾರಿ ಸಾಂಬಾರು, ಹುಳಿಗೆ ಬೇರೆ, ಮಸಾಲೆ ಸಾಂಬಾರಿಗೆ ಬೇರೆ ಮಾಡಿಸ್ಕೊತೀವಿ. ಹೀಗಾಗಿಂದ ಇನ್ನು 1 ವರ್ಷ ಕೂಡ ನಾನು ಪ್ರಿಸರ್ವ್ ಮಾಡ್ಬೋದು. ಏನೂ ಕೂಡ ಆಗೋಲ್ಲ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಒದ್ದೆ ಕೈಯಲ್ಲಿ ಮುಟ್ಟಬಾರ್ದು, ಗಾಳಿ ಆಡೋಕ್ಕೆ ಜಾಸ್ತಿ ಬಿಡಬಾರ್ದು. ನೀಟಾಗಿ ನಾವು ಮುಚ್ಚಿಡೋದ್ರಿಂದ ಯಾವುದೇ ಕೂಡ ಸಮಸ್ಯೆ ಆಗೋಲ್ಲ. ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ. 1 ಇಯರ್ ಬರುತ್ತೆ ನನಗೆ ಸಾಕು ಅಂತ ಮಾಡಿಸ್ಕೊತಾ ಇದ್ದೀನಿ. ಬೇಳೆ ಸಾಂಬಾರು ಪುಡಿನ ಆಗಲೇ ಹೇಳ್ದಂಗೆ ನಮ್ಮಮ್ಮ ಬಂದು ಮಾಡಿಸ್ಕೊಟ್ಬಿಟ್ಟು ಹೋದರು. ಇದನ್ನು ಮಾಡಿಸ್ಕೊಟ್ಬಿಟ್ಟು ಹೋಗಿರೋರು. ನಾನು ಇನ್ನೊಂದು ದಿನ ಮಾಡಿಸ್ಕೊತೀನಿ ಬಿಡು ಅಂತ ಹೇಳಿದ್ನಲ್ಲ. ಹಾಗಾಗಿ ಅವರು ಸುಮ್ಮನೆ ಆದರು. ನಾನು ಒಬ್ಳಕ್ಕೆಲ್ಲ ಉರ್ದು ಮಾಡೋಕ್ಕಾಗಲ್ಲ ಅಂತ ನಮ್ಮ ಯಜಮಾನ್ರು ಇದ್ರು ಮನೇಲಿ. ಹೆಂಗಿದ್ರು ಅವ್ರ ಕೈಲಿ ಮಾಡಿಸ್ಕೊಂಬಿಟ್ರೆ ಸರಿ ಹೋಗುತ್ತೆ ಅಂತ. ಸರಿ ಆಯಿತು, ಒಣಗಾಕು, ನಾನೆಲ್ಲ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಫ್ರೆಂಡ್ಸ್. ಈಗ ನೆಕ್ಸ್ಟ್ ವೀಕ್ ಇವ್ರದ್ದು ಬರ್ಡೇ ಇದೆ. ಹಂಗಾಗಿ ಬಟ್ಟೆ ಡ್ರೆಸ್ ಕೊಡ್ಸೋಣ ಅಂತ ನಾನು ಕೊಡಿಸ್ತಾ ಇದ್ದೀನಿ ಬಿಡು. ನಾನು ಡ್ರೆಸ್ ಕೊಡ್ಸೋಣ ಅಂತ ಮಾಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತಗೊಂಡಾದ್ಮೇಲೆ ಸೆಲೆಕ್ಟ್ ಆದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ಅಲ್ವಾ? ಆಗಲೇ ಆಲ್ರೆಡಿ ಬಿಸಿಲು ಹೆವಿ ಹೊಡಿತಾ ಇದೆ ನಮಗೆ ಬೆಂಗಳೂರಲ್ಲೂ. ಮಂಗಳೂರು ಸೆಕೆಂಡ್ ಆಗ್ತಾ ಇದೆ ಇಲ್ಲಿ. ಯಾಕೋ ಬೆಂಗಳೂರು ಸಿಕ್ಕಾಪಟ್ಟೆ ಬಿಸಿಲು, ಏನು ಮಾಡೋಕ್ಕಾಗಲ್ಲ. ಹಂಗೆ ಟ್ರಾಫಿಕ್ ಕೂಡ ಇದೆ. ನೋಡೋಣ ಈಗ ಹೋಗಿ ಅಲ್ಲಿ ಸೆಲೆಕ್ಟ್ ಆದಮೇಲೆ ಯಾವ್ದು ತೊಗೊಂಡೋದ್ರೆ ತರಿಸ್ತೀನಿ. ಓಕೆನಾ?